ಬೇಗ ಬೇಗ ಬಾಪ, ಬೇಗ ಬೇಗ ಬಾ ಹೋಗೋಣ. ಅಜ್ಜಿ ಮನೆಗೆ ಹೊರಟೋಗೋಣ, ಬೇಗ ಬೇಗ ಬಾ. ಅಮ್ಮೋರೆ ಸಾವ್ಕಾರು ಬಂದ್ಬಿಟ್ಟವ್ರೆ ಅಮ್ಮೋರೆ, ಸಾವ್ಕಾರು ಬಂದ್ಬಿಟ್ಟವ್ರೆ. ನಿಮ್ ಯಾಲೆ ಶಾನೆ 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 ಕೋಪ ಮಾಡ್ಕೊಂಡ್ಬಿಟ್ಟವ್ರೆ ಅಮ್ಮೋರೆ. ಶಾನೆ ನೀ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ಯಪ್ಪ ಹೆಂಗ್ ಆಡ್ತಾವ್ರೆ ಅಂತ ಹೇಳಿದ್ರೆ ನಿಮ್ಮನ್ನ ಏನು ಸಾಯ್ಸಾಕುನ್ವೆ ಏಸ್ದರಲ್ಲ ನಿಮ್ಮನ್ನಂತೂನುವೆ. ದೇವ್ರಣೆಗುನುವೆ ನೀವು ಆದಷ್ಟು ಬೇಗ ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಡಿ. ಇಲ್ಲಿದ್ರೆ ನಿಮಗೆ ಶಾನೆ ನೀಯ ಕಷ್ಟ ಆಯ್ತದೆ. ಹಿಂದೆಗಡೆ ನಡ್ಕೊ ಬರ್ತಾ ಇದ್ರು, ನಾನು ಈ ಕಡೆ ದಾರಿಯಾಗಿ ಓಡೋಡಿ 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 ಬಂದಿದ್ದೀನಿ. ದಯವಿಟ್ಟು ದಯವಿಟ್ಟು ಹೊಂಟೋಗ್ಬಿಡಿ, ಇಲ್ಲಂತೂ ಇರಬೇಡಿ. ಹೆಂಗಿದ್ರು ಆಸ್ತಿ ಎಲ್ಲ ನಿಮ್ಮ ಮಗನ ಹೆಸರಿನಾಗ ಐತೆ ತಾನೆ, ಯಾಕೆ ತಲೆ ಕೆಡ್ಸ್ಕೊತೀರಾ? ಬೇಗ 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 ಹೊಂಟೋಗ್ಬಿಡಿ. ಅಯ್ಯೋ, ನಾನು ಎಷ್ಟು ಬೇಗ ಹೋಯ್ತಾ ಇದೀನಿ, ಇಷ್ಟು ಬೇಗ ಬಂದ್ಬಿಟ್ರಾ? ಮತ್ ಬರೋದಿನ್ನು ಸಂಜೆ ಅಂತ ಹೇಳ್ತಾ ಇದ್ರಿ. ಅದೇನೋ ಅಮ್ಮರೆ ಇದ್ದಕ್ಕಿದ್ದಂಗೆ ಏನೇ ಬಂದ್ಬಿಟ್ರು. ನಿಮ್ಗೆ ಏನಾಯ್ತದೋ ಏನು ಕಥೆಯೋ ಗೊತ್ತಿಲ್ಲ. ಆದಷ್ಟು ಬೇಗ ಮಗನ್ನ ಕರ್ಕೊಂಡು ಹೊಂಟೋಗ್ಬಿಡಿ ಇಲ್ಲಿಂದ. ಹೊಂಟೋಗ್ಬಿಡಿ ಬೇಗ. ಸರಿ ಸರಿ ಆಯ್ತು, ಬೇಗ ಹೋಯ್ತೀವಿ. ಏನೇ ಕಿತ್ತೋದು ಮನಿಯಾಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಬ್ಯಾಗ್ ಎತ್ಕೊಂಡು ಊರ್ ಬಿಟ್ಬಿಟ್ಟು ಹೋಯ್ತಾ ಇದೀಯಾ ನೀನು? ಊರ್ ಬಿಟ್ಬಿಟ್ಟು ಹೋಯ್ತಾ ಇದೀಯಾ? ಏನೇ ಅನ್ಕೊಬಿಟ್ಟಿದ್ಯಾ ನನ್ನ? ಏನೇ ಅನ್ಕೊಬಿಟ್ಟಿದ್ಯಾ? ಯಾ ಲೋಫರ್ ನನ್ನ ಮಗನ್ ಕೇಳ್ಬಿಟ್ಟು ನೀನು ಆಸ್ತಿ ಎಲ್ಲ ಅವಳಿಗೆ ಬರ್ಕೊಟ್ಟೆ ಶಾರದಿಗೆ? ಯಾಕೆ ಬರ್ಕೊಟ್ಟೆ ಶಾರದಿಗೆ? ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಎಲ್ಲ ಆಸ್ತಿ ಮಗನ ಹೆಸ್ರಿಗೆ ಬರ್ದಿದ್ಯಾ? ನಿನ್ನ ಹೆಸ್ರನ್ನಾಗಿದ್ರೆ ಕಿತ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಗನ ಹೆಸ್ರಿಗೆ ಬರ್ಬಿಟ್ಟು ಈಗ ಮಗನೂ ಸೇರಿ ಕರ್ಕೊಂಡು ಊರ್ ಬಿಟ್ಬಿಟ್ಟು ಹೋಯ್ತಾ ಇದೆಯಾ? ಆಮೇಲಿಂದ 18 ವರ್ಷ ಆದ್ಮೇಲೆ ಬಂದ್ಬಿಟ್ಟು ಎಲ್ಲ ದುಡ್ಡು ಹೊಡ್ಕೋಬೋದು ಅಂತನಾ? ಲೇ ಫ್ಯಾಕ್ಟ್ರಿನ ಅನ್ಯಾಯವಾಗಿ ಕೆಳಬಿಟ್ಟಲ್ಲೇ ಫ್ಯಾಕ್ಟ್ರಿನ. ನಿನ್ನ ಮಾತ್ರ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ ಬರ ಪಾಪ ಎಲ್ಲ ಬಂದ್ಬಿಡ್ಲಿಲ್ಲ ಓಪರು. ಅಯ್ಯೋ ಸಾವ್ಕಾರೆ ಬಿಟ್ಬಿಡಿ, ಸಾವ್ಕಾರೆ ಬಿಟ್ಬಿಡಿ. ಪಾಪ ಅಮ್ಮೋರ್ನ ಹೊಡಿಬೇಡಿ, ಬಿಟ್ಬಿಡಿ. ಅಮ್ಮೋರ್ ಪಾಪ ಏನು ಗೊತ್ತಿಲ್ಲ, ಪಾಪ ಬಾಳ ಒಳ್ಳೆಯವರು, ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ನಂಗೆ ನೋವಾಯ್ತಾ ಇದ್ ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ. ಸಾವ್ಕಾರೆ ಸಾವ್ಕಾರೆ ಬಿಟ್ಬಿಡಿ, ಸಾವ್ಕಾರೆ ಸಾವ್ಕಾರೆ. ಅಯ್ಯೋ ಪಾಪ ಸಾವ್ಕಾರೆ, ಅವ್ರಿಗೆ ಏನು ಗೊತ್ತಿಲ್ಲದಂಗೆ ಏನೋ ಮಾಡ್ಬಿಟ್ಟವ್ರು ಸಾವ್ಕಾರೆ. ಬಿಟ್ಬಿಡಿ ಸಾವ್ಕಾರೆ, ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ. ಅಮ್ಮವ್ರಿಗೆ ಏನು ಮಾಡಬೇಡಿ, ಪಾಪ ಬಿಟ್ಬಿಡಿ. ಅಯ್ಯಪ್ಪ. ಏಯ್ ಈ ಸಾವ್ಕಾರ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಏನೇ ಅನ್ಕೊಂಡಿದ್ಯಾ ಈ ಸಾವ್ಕಾರ ಅಂತ ಹೇಳಿದ್ರೆ? ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟಿದ್ಯಾ? ನೋಡು, ಈ ಈ ಹಂತಕ್ಕೆ ಬರಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನೀನೊಂದು ಸಾಯಿಸಾದ್ರೂ ಪರವಾಗಿಲ್ಲ, ನಾನು ಇರೋದನ್ನೆಲ್ಲ ಉಳಿಸ್ಕೊಂತೀನಿ. ಎದ್ದೊಳೆ ಯಾಕೆ ಎದ್ದೊಳೆ? ಆ ಶಾರದಿತಗೆ ಆ 2 ಎಕರೆ ಜಮೀನ ಬರ್ಸ್ಕೊಂಬಿಟ್ಟು ಬಾ, ಹೋಗೆ. ಬಿಡ್ರಿ, ಸತ್ರು ಬರಸ್ಕೊಂಡು ಬರೋಕ್ಕಿಲ್ಲ, ಬಿಡ್ರಿ. ಅಯ್ಯಪ್ಪ, ಇಲ್ಲ, ಅನ್ಯಾಯ ಆಗಕ್ಕೆ ಮಾತ್ರ ನಾನು ಬಿಡೋಕ್ಕಿಲ್ಲ. ಅನ್ಯಾಯ ಆಗಕ್ಕೆ ಮಾತ್ರ ನಾನು ಬಿಡೋಕ್ಕಿಲ್ಲ. ಪಾಪ ಅವಳ ಜಮೀನು ಬಿಡ್ರಿ, ಅವಳಿಗೂ ಮಗಳವಳೆ. ನನ್ನ ಮಗಳು ಎಲ್ಲೋ ಒಂದು ಹತ್ರ ಸಂದಾಕಿರ್ತಾಳೆ. ಬಿಡಿ, ಆರಾಮಾಗಿರ್ಲಿ. ಅವ್ರೂ ಒಬ್ರಿಗೆ ಮೋಸ ಮಾಡಿ ದುಡ್ಕೋಬಾರ್ದು ರೀ. ದೇವ್ರು ನಮ್ಗೆ ಅವು ಕೊಟ್ಟಷ್ಟು ಕೊಟ್ಟವನೇ, ತಿನ್ಕೊಂಡು ಆರಾಮಾಗಿರೋಣ ಬಿಡಿ. ಏಯ್ ಏನೇ ಅಂತ ಬೊಗಳ್ತಿದ್ಯಾ? ರೀ ಬಿಡ್ರಿ, ಬಿಡ್ರಿ. ಅಯ್ಯೋ ಆಯ್ತಿಲ್ಲ ನಂಗೂ. ಸಾವ್ಕಾರೆ ಹೊಡಿಬೇಡಿ, ಅಮ್ಮೋರ್ನ ಹೊಡಿಬೇಡಿ. ಏಯ್ ಮುಚ್ಚಲ ಬಾಯ್ನ. ಯಾವ ಅಮ್ಮನೂ ಇಲ್ಲ, ಅಪ್ಪ ಅಪ್ಪ ಅಷ್ಟೇನೇನೆ. ಅಮ್ಮ 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 ಅಂತ ಬೇಡ ನೀನು. ಇನ್ಮ್ಯಾಲ ನೀನು ಹೆಂಗೋ ಬೆಳೆಸ್ತೀನಿ ಅಂತ ನೋಡ್ತಾ ಇರು. ನಿಮ್ಮಮ್ಮನ ಇಲ್ಲೇ ಸಾಯಿಸ್ಬಿಡ್ತೀನಿ ನಾನಂತೂ. ಏನು ಎಲ್ಲ ಆಸ್ತಿನೂ ಬರ್ಕೊಟ್ಬಿಟ್ಟು ಆರಾಮಾಗಿರ್ಬೇಕು ಅನ್ಕೊಂಡಿದ್ಯಲ್ವಾ? ಬೀದಿನಾಗ ಬಿದ್ದಿರ್ಬೇಕೆ ನೀನು? ಬೀದಿನಾಗ ಬಿದ್ದಿರ್ಬೇಕು ನೀನು. ಅಯ್ಯೋ 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 ಸಾವ್ಕಾರ್ಲ, ನಿನ್ಗೆಲ್ಲ ಬಂದ್ರೆ ಗೊತ್ತಲ್ಲ. ಅಯ್ಯೋ 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 ಬಿಡ್ರಿ, ಬಿಡ್ರಿ ನನ್ನ. ಅಯ್ಯೋ ಬಿಡ್ರಿ, ನಿಮ್ ಕೈ ಮುಗಿತೀನಿ, ಬಿಡ್ರಿ, ಸಾಯಿಸ್ಬೇಡ್ರಿ. ಬ್ಯಾರೆ ಜಮೀನ್ ತಕೊಂಡೇನ ಉದ್ಧಾರ ಆಗಕ್ಕಿಲ್ಲ ರೀ, ಆಗಕ್ಕಿಲ್ಲ. ಸರ್ವನಾಶ ಆಗೋಯ್ತೀವಿ. ಬಿಡಿ, ನಮಗ್ ದೇವ್ರು ಚೆನ್ನಾಗಿ ಕೊಟ್ಟವನೆ. ಉಣ್ಕಂಡ್ ತಿನ್ಕಂಡ್ ಸಂದಾಕಿರನ ಬಿಟ್ಬಿಡಿ, ಜೀವನ ಮಾಡ್ಕೊಳ್ಳೋಣ ಹೆಂಗೋನುವೆ. ಅಯ್ಯೋ, ನನಗೆ ಆಸ್ತಿ ಬರ್ಕೊಟ್ಟಿರೋದಕ್ಕೆ ಪಾಪ ಇವಳು ಹಿಡ್ಕೊಂಡು ಹೊಡಿತಾವನ. ಅಯ್ಯೋ ಲೋಫರ್, ನನ್ನ ಮಗನೇ ಸಾವ್ಕಾರ, ನನ್ನ ಮಗನೇ. ಅಯ್ಯಪ್ಪ ಅಯ್ಯಪ್ಪ ಯಪ್ಪ. ಲೇ ಶಾರದಿ, ನಿಂದೇನಾಯ್ತು ಅದು ನೀನ್ ನೋಡ್ಕ. ಅದು ಬಿಟ್ಬಿಟ್ಟು ನಮ್ ಸಂಸಾರಕ್ಕೆಲ್ಲ ನೀನ್ ಬರ್ಬೇಡ. ನಮ್ ಸಂಸಾರಕ್ಕೆ ಬಂದಂದ್ರೂ ನಾನ್ ಸುಮ್ನೆ ಬಿಡಕ್ಕಿಲ್ಲ. ಎಲ್ಲ ಮಾಡ್ತೀಯಾ? ನೀನ್ ಎಂಡ್ರು ನನಗೆ ಸಹಾಯ ಮಾಡೋಳೆ. ನಾನಿವಾಗ ಅವಳಿಗೆ ಸಹಾಯ ಮಾಡಬೇಕು, ಮಾಡ್ತೀನಿ. ನನ್ನ ಮಗನೇ ಲೋಪರ್, ನನ್ನ ಮಗನೇ. ಅಯ್ಯೋ ಶಾರದಾ, ಇದು ಬಿಟ್ಬಿಡು. ಇದು ನನ್ನ ಸಂಸಾರದ ವಿಚಾರ. ನಾನು ಏನಾದರೂ ಮಾಡ್ಕೊಂತೀನಿ. ನನ್ನ ಗಂಡಂತಾಗ ನಾನು ಏನೋ ತೀರ್ಮಾನ ಮಾಡ್ಕೊಂತೀನಿ. ದಯವಿಟ್ಟು ಮತ್ತೆ ಇವ್ರ ದ್ವೇಷ ಕಟ್ಕೊಳಕ್ಕೆ ಹೋಗ್ಬೇಡ ನೀನು. ಬಿಟ್ಬಿಡು, ಹೋದ್ರೆ ಹೋಗ್ಲಿ. ನೀನು ಯಾಕೆ ಈಗ ಬಂದ್ಬಿಟ್ಟೆಲ್ಲ ಒಡೆಯೋದು ಬಡಿಯೋದು ಮಾಡ್ತೀಯಾ? ಬಿಟ್ಬಿಡು. ಏನ್ ಹಿಂಗಿರೋದಕ್ಕೆ ನೀನಿಯಾ? ಈ ಲೋಪರ್ ನನ್ನ ಮಗ ಹಿಂಗಾಗಿರೋದು, ದೊಡ್ಡ ಬೊಡ್ಡೆತದ ನನ್ನ ಮಗ ಹಿಂಗಾಗಿರೋದು. ನನಗೆ ಎಷ್ಟು ಮೋಸ ಮಾಡೋಣ, ಇನ್ನು ಜನಗಳಿಗೆಲ್ಲ ಎಷ್ಟು ಮೋಸ ಮಾಡೋಣ ಏನೋ. ಈ ಬೊಡ್ಡಿ ನನ್ನ ಮಗನ ಸುಮ್ಮನೆ ಬಿಟ್ಬಿಟ್ರೆ ಆಯ್ತದ? ಈಗ ನಾನೇನ ಬರೋದು 5 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ನಿಮ್ಮ ತಿಥಿ ಮಾಡಕ್ ಬಿಟ್ರೆ ನನ್ನ ಕಳ್ಳನ ಮಗ. ಸುಮ್ಮನಿರಿ, ಪ್ರಾಣನ ಉಳ್ಕತ್ತು. ಏನ್ ಅನ್ಕೊಬಿಟ್ಟಿದ್ರೆ ನನ್ನ ಮಗನ ಸಾಯ್ಸಾಕೋ ಯೋಸ್ದನಲ್ಲ, ಏನ್ ಕದ್ರಸಾಕೋ ಯೋಸ್ದನಲ್ಲ. ಇವನ್ ಜೊತೆ ನಾನು ಸುಮಾರು 1 ವರ್ಷ ಇದ್ಬಿಟ್ಟು ನಾನು ನನ್ನ ಮಗ ಏನು ಅಂತ ನೋಡ್ಬಿಟ್ಟಿದ್ದೀನಿ. ಇದು ಯಾಕೆ ನೀವು ಹಿಂಗಾಡಿರೆ? ಈ ಲೋಪರ್ ನನ್ನ ಮಗ ಬದಲಾಯ್ತಾನೆ ಅಂತ ಅನ್ಕೊಂಡಿದ್ರೆ ನೀವು? ಬದಲಾಕಿಲ್ಲ. ಎದ್ದೊಳಿ ಮ್ಯಾಕೆ, ಎದ್ದೊಳಿ ಸುಮ್ಕೆನಿಯಾ? ಶಾದಿ ಒಂದ್ಕಿತ ಹೇಳೋದು, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಗನ ನೋಡ್ದನ ಹೊಡಿತೀನಿ, ಸಾಯಿಸ್ತೀನಿ. ಅದನ್ನ ಕೊಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ. ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರು ಅಂತ ಹೇಳಿದ್ನಲ್ಲ, ಮುಚ್ಕೊಂಡು ಇಲ್ಲಿಂದ ಹೋಯ್ತಾ ಇರು. ನೀನು ಏನಾರ ಹಿಂಗೇನಿಯ ಒಂದು ಕ್ಷಣ ನಿಂತ್ಕೊಬಿಟ್ಟೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನೋಡು, ಮುಚ್ಕೊಂಡು 2 ಎಕರೆನ ಬರ್ಕೊಟ್ಬಿಟ್ಟು ಎಲ್ಲನ ಆಳ್ಬಿದ್ದೋಗು.
ನಾನು ಯಾಕೆ ಬರ್ಕೊಡ್ಲಿ ಹಳೆ ಬ್ಯಾವರ್ಸಿ? ಅವಾಗಂತೂ ನನಗೇನೋ ಗೊತ್ತಿರಲಿಲ್ಲ ಬರ್ಕೊಟ್ಬಿಟ್ಟೆ. ಇವಾಗ ಅದು ಹೆಂಗ್ಲ ನಾನು ಬರ್ಕೊಡ್ತೀನಿ ಅಂತ ಅನ್ಕೋತೀಯ ನೀನು? ನಾನು ಯಾಕೆ ಬರ್ಕೊಡ್ಲಿ ನಿನಗೆ? ಕೊಂತ್ರಿ ನನ್ನ ಮಗನೇ, ನೀನು ಎಂಡ್ರು ಅನ್ಕೊಬಿಟ್ಟೆ ಎದ್ರಕೊಳಕ್ ನನ್ನ. ಈ ಶಾರ್ತಿನ ಅಳ್ಳಾಡ್ಸಕ್ ಹಾಕಿಲ್ಲ. ಅಳ್ಳಾಡ್ಸದಂತೂ ಎಲ್ಲನ್ವೇ ಸುಳ್ಳು. ನಾನು ಮಾಡೋ ಪಿಲಾನ್ಗೆ ನನಗೆ ಗೊತ್ತು ಏನು ಮಾಡ್ಬೇಕು ನಿನಗೆ ಅಂತ ಹೇಳ್ಬಿಟ್ಟು. ಯಪ್ಪ ಬಿಡ್ಲಾ, ಜಡೆ ಬಿಡ್ಲಾ ರೀ, ಬಿಡಿ ಅವಳನ್ನೇನು ಮಾಡ್ಬೇಡಿ, ಬುಡಿ ಪಾಪ ಬುಡಿ. ಲವ್ ಬುಡ್ತಿಯ ಎಲ್ಲ ರುಬ್ಬಿಡ್ಲಾ? ಅಪ್ಪ ಬಿಡ್ಲಾ ಲೋಪರ್. ನನ್ನ ಸಂಸಾರ ವಿಚಾರ ಪದ್ಯ ಬತ್ತಿಯೇನೆ ಶಾರದಿ. ಲೇಯ್ ಸುಮ್ಮನೆ ಡಾಕ್ಟ್ರೆ ಬರ್ಕೊಟ್ಬಿಟ್ಟು ಮುಚ್ಕೊಂಡು ಹೊರಟೋಗ್ಬಿಡು. ನನಗೆ ಗೊತ್ತು ಮತ್ತೆ ಫ್ಯಾಕ್ಟ್ರಿ ಹೆಂಗೆ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಜಾಗ ನನಗೆ ಬೇಕು, ಆ ಜಾಗ ನನಗೆ ಬೇಕೇ. ಈ ಶಾರದಿ ಮೋಸ ಮಾಡೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಾಗ ನೀನು ಮೋಸ ಮಾಡಿದ್ಯಾ ಅಂತ ಹೇಳಿದ್ರೆ ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಶಾರದಿ ಇಲ್ಲಿಂದ ಹೊಲ್ಟೋಗಿ ಸುಮ್ಮನೆ ಯಾಕೆ ನಮ್ಮ ಸಂಸಾರದ ಗಲಾಟಿಗೆ ಬಂದು ನೀನು ತಗ್ಲಾಕಂತೀಯ? ನಿಂಗೆ 2 ಎಕರೆ ಕೊಟ್ಟಿದ್ದೀನಿ ತಾನೆ. ದಯವಿಟ್ಟು ನೀನು ಆರಾಮಾಗಿ ಎಲ್ಲಾದರೂ ಬದುಕೊಂಡು ಚೆನ್ನಾಗಿರೋಗು. ಸುಮ್ಮನೆ ನನ್ನಂತೂ ನನ್ನ ಮಗನ ಕಟ್ಕೊಬಿಟ್ಟಿದ್ದೀನಿ, ಅನುಭವಿಸ್ತೀನಿ. ನೀನು ದಯವಿಟ್ಟು ಇಲ್ಲಿಂದ ಹೊಲ್ಟೋಗ್ಬಿಡು. ಇಲ್ಲೊಂದು ಕ್ಷಣ ನಿಂತ್ಕೊಬಿಡ, ಹೊಲ್ಟೋಗ್ಬಿಡು. ಸುಮ್ಮನೆ ನಿನಗೆಲ್ಲ ಅಪಾಯ ಆಗೋದು ನನಗೆ ಇಷ್ಟ ಆಗಿಲ್ಲ, ಹೊಂಟೋಗ್ಬಿಡು. ಅಬ್ಬಾ ರೀ ಬಿಡ್ರಿ. ಏಯ್ ಬುಡ್ಲಾ ಲೋಪರ್, ಬುಡ್ಲಾ ಇರ್ಲಾ. ಪೊಲೀಸರು ಫೋನ್ ಹಾಕ್ತೀನಿ ಇರು. ಪೊಲೀಸ್ನವ್ರು ಬಂದು ನಿನಗೆ ಬೆಂಡೆತ್ತ ಗಂಟರುವೆ ನಿಂಗೆ ಸಮಾಧಾನ ಆಗಿಲ್ಲ ಅಂತ ಅನಿಸ್ತದೆ ನನ್ನ ಮಗನೇ. ಪೊಲೀಸರು ಬಂದು ಸರಿಯಾಗಿ ನಿಂಗೆ ಜಾಮ್ ತೆಗೆದು ಬೆಂಡೆತ್ತಿ ರುಬ್ದಾರಲ್ಲ, ಆವಾಗ ನಿಂಗೆ ಬುದ್ಧಿ ಬರೋದು. ಪೊಲೀಸು ಫೋನ್ ಹಾಕ್ಬಿಟ್ಟು ಬರ್ತೀನಿ ಇರು. ಏನಿಲ್ಲ, ನೀನು ನಾನು ಸುಮ್ಮನೆ ಬಿಡಕ್ಕಿಲ್ಲ. ಸುಮ್ಮನೆ ನಿಂತ್ಕೊಬಿಡು. ಲೇಯ್ ಮನಿಯಾಳಿ ಫ್ಯಾಕ್ಟ್ರಿನೆಲ್ಲ ಕೆಳಬಿಟ್ಟು ಈ ಮನಿಯಾಳಿ ಕಿತ್ತೋದು ಮನಿಯಾಳಿ ಹೆಸರುಗೇನೆಯಾ ಎಲ್ಲ ಆ 2 ಎಕರೆ ಜಮೀನೆಲ್ಲ ಬರ್ಕೊಟ್ಬಿಟ್ಟು ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು? ಹಾಳು ಮಾಡ್ಬಿಟ್ಟೆ, ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ ನೀನಂತೂ. ನಾನು ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಸಿಟ್ಟಿಗೆ ನೋಡು, ಒಂದು ಕ್ಷಣ, ಒಂದು ನಿಮಿಷ ಈ ಮನೆ ನಮ್ಮ ಮನೆಯಾಗಿ ನೀನು ಇರ್ಕುಡ್ದು ಅಂದರೆ ಇರ್ಕುಡ್ದು ಅಷ್ಟೇ. ನಮ್ಮ ಮನೆಗಿನ್ನ ಸಾಯ ತನಕ ನಿನಗೆ ನಮ್ಮ ಮನೆಗೆ ಪ್ರವೇಶ ಇಲ್ಲ ಅಂದರೆ ಪ್ರವೇಶ ಇಲ್ಲ. ಇನ್ಮೇಲೆ ನೀನು ಯಾರೋ ನಾನು ಯಾರೋ. ಸರಿ ಬಿಡಿ ಆಯ್ತು, ನಾನು ಒಯ್ತಾ ಇದ್ದೀನಿ ತಾನೇ. ನಾನೇ ನಿಮ್ಮ ಮನೆಗೆ ಬರಬೇಕು ಅಂತ ಇದ್ದ. ನಾನು ಒಯ್ತಾ ಇದ್ದೀನಿ. ನಿನ್ನಂತ ರಾಕ್ಷಸನ ಜೊತೆ ಬದುಕಕ್ಕೆ ನಾನು ಒಬ್ಳೇನಿಯ ಎಲ್ಲೋ ನೆಮ್ಮದಿಗೆ ಬದುಕದೇನಿಯ ಎಷ್ಟೋ ವಾಸಿ. ಬುಡಿ ನನ್ನ ಬ್ಯಾಗ್ ತಗೊಂಡು ನಾನು ಒಯ್ತಾ ಇದ್ದೆ ತಾನೇ. ನೀವೇ ತಾನೇ ಅಡ್ಡ ಹಾಕ್ಬಿಟ್ಟು ಇಲ್ದಿರ ಮಾತುಗಳೆಲ್ಲ ಮಾತಾಡ್ತಿರೋದು. ಏಯ್ ನನ್ನ ಮಗುನ ಇಲ್ಲೇ ಬಿಟ್ಬಿಟ್ಟು ಹೋಗು. ಏನು ಮಗನ್ ಬಿಟ್ಬಿಟ್ಟು ಹೋಗ್ಬೇಕಾ? ಇಲ್ಲ, ಸಾಧ್ಯನೇ ಇಲ್ಲ. ನಾನಂತೂ ಮಗನ್ ಬಿಡಕ್ಕಿಲ್ಲ. ನಿನಗೆ ಮಗ ಬದುಕಿರೋದು ಬೇಕಾ ಇಲ್ಲ ಸತ್ತೋಗೋದು ಬೇಕಾ ಅಂತ ಹೇಳ್ಬಿಟ್ಟು ನೀನೇ ಚೆನ್ನಾಗಿ ಯೋಚನೆ ಮಾಡು. ನಿನ್ನ ಮಗ ಬದುಕಿರ್ಬೇಕು ಅಂದರೆ ಅದು ನನ್ನ ಜೊತೆ ಮಾತ್ರ ಇರಬೇಕು. ನಿನ್ನ ಮಗ ಸತ್ತೋದ್ರೂ ಪರವಾಗಿಲ್ಲ ಅಂದರೆ ಕರ್ಕೊಂಡೋಗೆ. ಆಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ, ನಾನಂತೂ ನಿನ್ನ ಮಗುನ ಉಳ್ಸೋಕ್ಕಿಲ್ಲ ಅಷ್ಟೇ. ನಿನಗೆ ಗೊತ್ತು ನನಗೆ ಆಸ್ತಿ ಬಿಟ್ರೆ ಬೇರೆ ಏನೂ ಬೇಕಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಮಗಳನ್ನೇ ನಾನು ಉಳಿಸ್ಲಿಲ್ಲ. ಅಂಥದ್ರಾಗೆ ಇವನು ಬಿಟ್ಬಿಡ್ತೀನ ನೋಡು. ನಿನ್ನ ಮಗ ಜೀವಂತವಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಒಯ್ತಾ ಇರು ಸುಮ್ಕೇನಿಯಾ. ಇಲ್ಲ ಸತ್ತೋದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂತಂದರೆ ಕರ್ಕೊಂಡೋಗು ನಿನ್ನ ಮಗುನ. ಅಯ್ಯೋ ಪಾಪಿ ಮುಂದೆ ನನ್ನ ಮಗನೇ. ಇಲ್ಲ, ನನ್ನ ಮಗ ಬದುಕಿರ್ಬೇಕು ರೀ. ನನ್ನ ಮಗ ಬದುಕಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇನೆ. ನನ್ನ ಮಗ ಮುಂದೆ ನಿಮಗೆ ಸರಿಯಾಗಿ ಮಾಡ್ತಾನೆ. ನೋಡ್ತಾ ಇರ್ರಿ ಸರಿಯಾಗಿ ಮಾಡ್ತಾನೆ. ಏನು ಮಾಡ್ತಾನೆ, ಅದು ಏನು ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ ಹೇಳು. ನನ್ನ ಮಗುನ ಹೆಂಗ್ ಬೇಕೋ ಹಂಗೆ ನಾನು ಬೆಳೆಸ್ತೀನಿ ನೋಡು. ಒಂದು ಕ್ಷಣನೂ ಇಲ್ಲಿ ಇರ್ಕೂಡ್ದು. ಮಗುನ ಬಿಟ್ಟು ಒಯ್ತಾರ ನೀನು ಸುಮ್ಮನೆ. ಆಯ್ತು ರೀ, ಟೈಮ್ ಬರೋ ತನಕ ಕಾಯ್ತೀನಿ. ನನ್ನ ಮಗಳು ನಿನ್ನನ್ನ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ. ಜೊತೆಗೆ ನನ್ನ ಮಗನ ಕೈಯಾಗೂ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಸೇಡು ಹೆಂಗೆ ಅಂತ ನೀವು ನೋಡ್ತಾ ಇರ್ರಿ. ನನಗೆ ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇನೆ. ಇವತ್ತು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ಬಿಟ್ಟು ನನ್ನ ಮಗನ ಕಿತ್ಕೊಂತ ಇದ್ದೀರಲ್ವಾ? ಪರವಾಗಿಲ್ಲ, ಮುಂದೊಂದು ದಿನ ಅವನು ಕೂಡ ಟಾರ್ಚರ್ಗೆ ನೀವೇ ಸಾಕು ಅಂತ ಕೈ ಮುಗಿದ್ಬಿಡ್ತೀರಾ. ಹಂಗೆ ನಿಮ್ಮ ಜೀವನ ಹಾಗೆ ಆಯ್ತದೆ, ನೋಡ್ತಾ ಇರ್ರಿ. ಮಗನೇ ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅಪ್ಪ ಇನ್ನ ಚೆನ್ನಾಗಿ ನೋಡ್ಕೊತಾನೆ, ಇಲ್ಲೇ ಇರು. ಅಮ್ಮ ಇಲ್ಲ ಮಗನೇ, ನಾನೊಂದು ಕ್ಷಣದಲ್ಲಿ ಇರಕ್ಕಿಲ್ಲ. ನಾನು ಅಜ್ಜಿ ಮನೆಗೆ ಹೋಯ್ತೀನಿ. ಯಾವಾಗನ ಬಂದು ನೀನು ನೋಡ್ಕೊಂಡು ಹೋಯ್ತೀನಿ, ಸರಿನಾ? ಅಪ್ಪನ ಜೊತೆ ಇಲ್ಲೇ ಇದ್ಬಿಡು. ಅಪ್ಪ ಹೇಳ್ದಂಗೆ ಕೇಳು. ನೀನು ಚೆನ್ನಾಗಿರ್ಬೇಕು ಅಷ್ಟೇನೆ. ಮಗನೇ ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ರೆ ಸರಿ. ಬಾಯಿ ಮುಚ್ಕೊಂಡು ಮನೆಗೆ ನಡಿಯೆ. ಯಾವ ಅಮ್ಮನೂ ಇಲ್ಲ, ಯಾವಳು ಇಲ್ಲ. ನಿಮ್ಮಮ್ಮ ಸತ್ತೋದ್ಲು ಅಷ್ಟೇನೆ. ಹೂನಾರ ಹಾಕ್ಬಿಡು, ನಡಿ ಸುಮ್ಮನೆ ಮನೆಗೆ. ಯಪ್ಪ ಇಂಥ ಅಲ್ಕ ಲೋಪರ್ ನನ್ನ ಮಗುನ ನಾನು ನೋಡೇ ಇಲ್ಲ ಬಿಡು. ನನ್ನ ಜಾಯಮಾನ್ದಾಗುನುವೆ ಇದೇನ ಲೆಕ್ಕಾಚಾರಿ? ನಿಯತ್ತು ಅನ್ಕೊಂಡು ಹಿಂಗೆ ಅಡ್ಡಾಡ ಬಿದ್ಬಿಟ್ಟಿದ್ಯಾ? ನಿಮ್ಮ ಸಾವುಕಾರು ಬಹಳ ಒಳ್ಳೆ ನಿಯತ್ತು ತೋರಿಸ್ಬಿಟ್ಟವ್ ನಿನ್ನ ಮ್ಯಾಲೆ ಅಂತ ಅನ್ನಿಸ್ತದೆ. ಅಯ್ಯೋ ಶಾರದಿ, ಹೊಸಿ ಎತ್ತು ಬಾ ನನ್ನ. ಎದ್ದಳು ನಿಧಾನಕ್ಕೆ ಎದ್ದಳು. ಒಂದೊಂದ್ಸಲ ನೀನು ಮಾಡೋದೇ ಸರಿ ಅನ್ನಿಸ್ತದೆ ಶಾರದಿ, ನೀನು ಮಾಡೋದೇ ಸರಿ ಅನ್ನಿಸ್ತದೆ. ನಾನು ನ್ಯಾಯ ನೀತಿ ಅದು ಇದು ಅಂತ ಹೋಗಿ ಇವತ್ತು ನೋಡು. ಮತ್ತೆ ಹೋಯ್ತಾ ಇರು, ನನ್ನಂಗೆ ಏನೇ ಇರಬೇಕು ಇದ್ರೆ. ಅಯ್ಯೋ ಪಾಪ ಅಮ್ಮ ಅವರು. ಏನ್ರಪ್ಪ ಎಲ್ರೂ ಕತೆ ಇಷ್ಟ ಆಯ್ತಾಯ್ತಾ? ಸುಮಾರು ಜನ ಶಾರ್ದಿನ ಒಳ್ಳೆಲಾಗ ಥರ ಮಾಡಿ, ಸಾವುಕಾರನ ಒಳ್ಳೆರಾಗ ಥರ ಮಾಡಿ ಅಂತ ಹೇಳ್ತಾ ಇದ್ದೀರಾ. ವಿಲನ್ಸ್ ಇಲ್ಲ ಅಂದರೆ ಕತೆಗಳು ಸಣ್ಣಕ್ಕಿರಕ್ಕಿಲ್ಲ ಕಣಪ್ಪ. ವಿಲನ್ಸ್ ಇದ್ರೆ ನೀನು ಕತೆಗೊಂದು ಕಳೆ ಅಂತ ಹೇಳಿದ್ರೆ ಅದಕ್ಕೆ ನೀನಿಯ ನಾನು ಮುಂದುವರ್ಸ್ಕೊಂಡು ಹೋಯ್ತಾ ಇದ್ದೀನಿ. ಮುಂದೆ ಇನ್ನೂ ನನ್ನ ಮಗಳು ಹಂಗೆ ನೀನಿಯ ಈಗ ಪೊದ್ದು ಮಗಳು ಪೊದ್ದುಗೊಂದು ಬಸ್ರಿ ಅದನ್ನು ಹೊಸಿ ತೋರಿಸ್ಬೇಕು ನಿಮ್ಗೆ, ಪೊದ್ದುಗೆ ಆ ಮಗ ಆಯ್ತದೆ ಅಂತ. ಅಷ್ಟೇ ಅಲ್ದಿದ್ದಂಗೆ ಇವಾಗ ಸಾವುಕಾರ ಹಿಂಗೆ ಮಾಡೋನಲ್ಲ, ಅವ್ನಿಗೆ ನಾನೇನು ಮಾಡ್ತೀನಿ ಅದೆಲ್ಲ ನಿಮ್ಗೆ ಇನ್ನೂ ಮುಂದೆ ಗೊತ್ತಾಗಬೇಕಲ್ವಾ? ಇನ್ನು ಮುಂದೆ ಭಾಳ ಐತೆ. ಈಗ ಮಮತಿ ಏನಾಯಿತು ಅದೆಲ್ಲ ವಿಚಾರ ಗೊತ್ತಾಗಬೇಕು. ಹಂಗೇನಿಯ ನನಗೆ
ಅವಳಿ ಜವಳಿ ಮಕ್ಕಳಿರೋದು ಇಬ್ರು ಒಂದೇ ಥರ ಅವರೇ. ಆ ಸ್ಟೋರಿ ಏನಾಯ್ತದೆ ಅದೆಲ್ಲ ಮುಂದೆ ಇನ್ನೂ ಶಾನೆ ಐತೆ. ದಯವಿಟ್ಟು ಸ್ವಲ್ಪ ನಿಧಾನಕ್ಕಾಗಲಿ ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಂಡು ಹೋಗಿ. ಮುಂದೆ ಕತೆ ಎಲ್ಲನೂ ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು. ನಿಮಗೂ ಎಲ್ಲ ಇಷ್ಟ ಆಯ್ತೈತೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.